ಕೋಬ್ರಾ ಅಂದ್ರೆ ನಾಗರಹಾವು. ಹೌದು. ಸೊ ಈ ನಾಗರಹಾವುಗಾಗ್ಲಿ ಅಥವಾ ಕಾಳಿಂಗ ಸರ್ಪಕ್ಕಾಗ್ಲಿ ಇವಕ್ಕೇನೆ ಅವು ಹಾವು ಎಷ್ಟೋ ಜನ್ಮ 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 ಆದ್ಮೇಲೂ ತನ್ನ ದ್ವೇಷ, ಕೋಪ, ಶಾಪ ಇಟ್ಕೊಂಡಿರುತ್ತೆ ಅಂತ ಹೇಳಿದ್ರೆ, ಅತಿ ದೊಡ್ಡ ಸರ್ಪಯಾಗ ಹೆಂಗೆ ಅಂತ ಹೇಳಿದ್ರೆ ಎಲ್ಲಾ ಲೋಕಗಳಲ್ಲಿರೋ ಹಾವುಗಳು ಕೂಡ ಅಗ್ನಿಲ್ ಬಂದು ಬೀಳ್ಬೇಕು. ಈ ಯಾಗನ ನಿಲ್ಲಿಸದೆ ಹೋದ್ರೆ ಭೂಮಿ ಬ್ಯಾಲೆನ್ಸು ಮತ್ತೆ ಇಡೀ ಪ್ರಕೃತಿಯ ಬ್ಯಾಲೆನ್ಸು ತೊಂದರೆ ಆಗತ್ತೆ ಅಂತ ಹೇಳ್ಬಿಟ್ಟು ಅರ್ಜುನ ಹಿಂಗೆಲ್ಲ ಯಾಕೆ ಅಷ್ಟು ಹಾವುಗಳನ್ನ ಮತ್ತೆ ಕಾಡನ್ನ ಸುಟ್ಟಾಕ್ದಾಗ ಎಷ್ಟು ಹಾವುಗಳು ಭಸ್ಮ ಆಗೋದ್ವು, ನಾನು ಬುದ್ಧಿವಂತನಾಗಿ ಇಲ್ಲಿ ನಿಲ್ಲಿಸ್ಬೇಕು ಅಂದ್ಬಿಟ್ಟು ಕ್ಷಮೆ ಕೇಳ್ಕೊಂಡು ನಿಲ್ಲಿಸ್ತಾನೆ. ಆ ನಿಲ್ಸಿದ ದಿನಾನೇ ನಾಗರ ಪಂಚಮಿ. ಅಂದ್ರೆ ಹಾವು ಸಂಕುಲನೇ ಹೊರಟೋಗ್ತಿತ್ತಲ್ಲ. ಅಲ್ಲ, ಈಗ ನಮ್ಮಲ್ಲಿ ಇಷ್ಟೆಲ್ಲ ಹಾವುಗಳಿರತ್ತಲ್ಲ, ಈಗ ಯಾವುದು ಈಗ ಕೊಳುಕು ಮಂಡಲ, ರಸಲ್ ವೈಪರು, ರ್ಯಾಟ್ ಸ್ನೇಕ್ಸು, ಲಕ್ಷಾಂತರ ಹಾವುಗಳಿದೆ. ಲಕ್ಷಾಂತರ ಅಲ್ಲ, ಗೊತ್ತಿಲ್ಲ ನಂಗೆ ಸರಿಯಾಗಿ, ಸಾಕಷ್ಟು ಜಾತಿ ಹಾವುಗಳಿರಲ್ಲ. ಈ ಎಲ್ಲಾ ಹಾವುಗಳಲ್ಲೂ ನಾಗರ ಹಾವು ಅಂದ್ರೆ ಭಯ ಪಡ್ತಾರೆ. ಅದಕ್ಕೆ ಭಯ ಅಂದ್ರೆ ವಿಷ ಅಂತ ಅನ್ನೋದಾದ್ರೆ ಇಂಡಿಯನ್ ಅಲ್ಲಿ 4 ಡೆಡ್ಲಿ ವೆನಮಸ್ ಸ್ನೇಕ್ಸ್ ಇರುತ್ತೆ. ಒಂದು ರಸಲ್ ವೈಪರ್, ಕೊಳುಕು ಮಂಡಲ, ಇನ್ನೊಂದು ನಾಗರ ಹಾವು, ಇನ್ನೊಂದು ಕ್ರೇಟ್ ಇಂಡಿಯನ್ ಅಂತ, ಇನ್ನೊಂದು ಯಾವ್ದೋ ನಂಗೆ ಸದ್ಯಕ್ಕೆ ಜ್ಞಾಪಕ ಬರ್ತಿಲ್ಲ. ಈ 4 ಕೂಡ ಜಾಸ್ತಿ ವಿಷ ಇರ್ತಕ್ಕಂಥ ಹಾವುಗಳು. ಅಂಡ್ ಆಫ್ ಕೋರ್ಸ್ ಕಿಂಗ್ ಕೋಬ್ರಾ. ಆದ್ರೆ ನಾಗರ ಹಾವಿಗೆ ಮಾತ್ರನೇ ಅದೊಂದು ಸ್ಪೆಷಲ್ ಸ್ಥಾನ. ಸೊ ಈ ನಾಗ ಜಾತಿ ಕಿಂಗ್ ಕೋಬ್ರಾನೇ ನಾಗರ ಹಾವು ಅನ್ನೋದಲ್ವಾ? ಕಾಳಿಂಗ ಸರ್ಪ ಕಿಂಗ್ ಕೋಬ್ರಾ. ಕೋಬ್ರಾ ಅಂದ್ರೆ ನಾಗರ ಹಾವು. ಹೌದು. ಸೊ ಈ ನಾಗರ ಹಾವುಗಾಗ್ಲಿ ಅಥವಾ ಕಾಳಿಂಗ ಸರ್ಪಕ್ಕಾಗ್ಲಿ ಇವಕ್ಕೇನೆ ಅವು ದೈವಿಕ ಸ್ಥಾನ ಕೊಟ್ಟಿರೋದು. ಕರೆಕ್ಟಾ? ಹೌದು. ಈಗ ರ್ಯಾಟ್ ಸ್ನೇಕ್ ನ ಅಥವಾ ಕೊಳುಕು ಮಂಡಲನ ಯಾರು ಅವೆಲ್ಲ ಸುಮ್ನೆ ಒಂದು ಪ್ರಾಣಿಗಳ ತರ, ಆತರ ತುಂಬಾ ಪ್ರಾಣಿಗಳ ತರ ಇರುತ್ತೆ ಅದು. ಅದರಲ್ಲೂ ಕಾರ್ಕೋಟಕನು ನೋಡಿ ಇದೇ ತರ. ಈ 3 ಮೇನ್ ನಾಗರಲ್ಲಿ ಬರ್ತಾರೆ. ನವನಾಗರು ಬಂದ್ರೂನು ಈ 3 ಜನ ಮುಖ್ಯವಾಗಿ ದೇವ್ರಿಗೆ ತುಂಬಾ ಕ್ಲೋಸ್ ಆಗಿರುವಂತ ನಾಗರು. ಕಾರ್ಕೋಟಕನೇ ನಾವ್ ಯಾಕೆ ಇವಾಗ ನಾಗರ ಪಂಚಮಿನ ಆಚರಿಸ್ತೀವಿ ಅಂತ ಹೇಳಿದ್ರೆ ಅದು ಕಾರ್ಕೋಟಕನ ಮೂಲಕನೇ. ಅದೇನಾಯ್ತು ಅಂತ ಹೇಳಿದ್ರೆ, ಒಂದು ಸತಿ ನಮ್ಮ ಈ ನಮ್ಮ ಪಾಂಡವರ ವಂಶ ಕೊನೆಯಲ್ಲಿ ಬರ್ತಾ ಇರ್ಬೇಕಾದ್ರೆ ಪರೀಕ್ಷಿತ ಮಹಾರಾಜರು ಬೇಟೆ ಆಡ್ಬೇಕು ಅಂತ ಕಾಡಿಗೆ ಹೋಗ್ಬೇಕಾದ್ರೆ ಒಬ್ರು ಋಷಿ ಮುನಿಗಳು ತಪಸ್ ಮಾಡ್ತಾ ಇರ್ತಾರೆ. ಅವ್ರಿಗೆ ತುಂಬಾ ಹಸಿವಾಗ್ಬಿಟ್ಟಿರುತ್ತೆ, ತುಂಬಾ ಬಾಯಾರಿಕೆ ಆಗಿರುತ್ತೆ. ಇಲ್ಲೆಲ್ಲಿ ಹತ್ರದಲ್ಲಿ ಎಲ್ಲಿ ಕೊಳ ಇದೆ, ಎಲ್ಲಿ ನೀರಿದೆ ಅಂತ ಪಾಪ ತಪಸ್ ಮಾಡ್ತಿರೋರ್ನ ಕೇಳ್ತಾನೆ. ನೋಡಿ, ಅದನ್ನು ಇನ್ನೊಂದ್ ಕಡೆ ಉಲ್ಲೇಖಿಸಿದ್ದಾರೆ. ರಾಹು ತುಂಬಾ ದೊಡ್ಡ ವ್ಯಕ್ತಿ, ತುಂಬಾ ಒಳ್ಳೆ ವ್ಯಕ್ತಿ ಆಗಿದ್ರು ನಿನ್ನ ಭ್ರಮೆಗೆ ಒಳಪಡಿಸ್ತಾನೆ ನೋಡಿ 10 ನಿಮಿಷ. ಈಗ ಅಷ್ಟು ದೊಡ್ಡ ಮಹಾರಾಜ, ಅದು ಪಾಂಡವರ ವಂಶದಿಂದ ಬಂದ್ರು, ಅವನು ಗೊತ್ತಿರಲ್ವಾ ಋಷಿ ಮುನಿಗಳು ತಪಸ್ ಮಾಡ್ತಿರ್ತಾರೆ, ಅವ್ನ ಅಳ್ಳಾಡಿಸ್ಬಾರ್ದು, ತೊಂದರೆ ಕೊಡಬಾರ್ದು ಅಂತ ಅಂದ್ಬಿಟ್ಟು ಗೊತ್ತಿದ್ರೂ ಕೂಡ ತಾನು 5 ನಿಮಿಷ ಭ್ರಮೆಗೆ ಒಳಗಾಗ್ಬಿಟ್ಟು ಅಲ್ಲಿ ಯಾವ್ದೋ ಒಂದು ಸತ್ತೋಗಿರೋ ಹಾವನ್ನ ತಗೊಂಡು ನಾನು ಅಷ್ಟು ಕೇಳ್ತಾ ಇದ್ರು ನೀವು ತಪಸ್ಸಿಂದ ಎದ್ದೇಳ್ತಿಲ್ಲ ಅಂತ ಅವ್ರ ಕತ್ತಿಗೆ ಸುತ್ತಾಕ್ಬಿಡ್ತಾನೆ. ಸುಮ್ನೆ ಅವಮಾನಿಸಕ್ಕೆ ಹಂಗೆ ಸುತ್ತಾಕ್ತಾನೆ. ಅದು ಅವ್ರ ಮಗನಿಗೆ ಗೊತ್ತಾಗತ್ತೆ. ಅವ್ರು ಎದ್ದೇಳದೇ ಇಲ್ಲ ತಪಸ್ಸಿಂದ. ಅವ್ರ ಮಗನ್ಗೆ ಗೊತ್ತಾಗಿ ಶೃಂಗಿಗೆ ಅವ್ನ್ ಬಂದ್ಬಿಟ್ಟು ಶಾಪ ಕೊಡ್ತಾನೆ. ನಮ್ಮಪ್ಪ ಘೋರ ತಪಸ್ನಲ್ಲಿದ್ರು, ನೀನ್ ಈ ರೀತಿ ಮಾಡ್ತಿದ್ಯಾ, ನೀನು ಕೆಲವೇ ದಿನಗಳಲ್ಲಿ ಹಾವು ಸರ್ಪ ಕಚ್ಚಿನೇ ನೀನ್ ಸಾಯ್ತೀಯಾ ಅಂತನ್ಬಿಟ್ಟು ಶಾಪ ಕೊಡ್ತಾನೆ. ಸೊ ಅದು ಕಾಯ್ತಾ ಇತ್ತು ತಕ್ಷಕ ಎಷ್ಟೋ ಜನ್ಮಗಳಿಂದ. ಏನಕ್ಕೆ ಅಂತ ನೋಡಿ, ಹಾವು ಎಷ್ಟೋ ಜನ್ಮ 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 ಆದ್ಮೇಲೂ ತನ್ನ ದ್ವೇಷ, ಕೋಪ, ಶಾಪ ಇಟ್ಕೊಂಡಿರುತ್ತೆ ಅಂತ ಹೇಳಿದ್ರೆ, ಅದು ಅರ್ಜುನನ ಕಾಲದಲ್ಲೇನೆ ಅರ್ಜುನ ಒಂದು ಕಾಡ್ನೆಲ್ಲ ಭಸ್ಮ ಮಾಡ್ಬಿಟ್ಟು ತಾನೇನೋ ತನ್ನ ಇದನ್ನ ಅರಮನೆಯನ್ನ ಕಟ್ಟಿಸ್ಕೊಂಡಂತೆ. ಅವಾಗ ಎಲ್ಲಾ ಹಾವುಗಳು ಸುಟ್ಟಿ ಭಸ್ಮ ಆಗೋದಾಗ ಒಂದೇ ಒಂದು ಹಾವು ತಪ್ಪಿಸ್ಕೊಂಡು ಹೋಗಿತ್ತಂತೆ. ಆ ತಪ್ಪಿಸ್ಕೊಂಡು ಹೋಗೋ ಹಾವೇನೆ ತಕ್ಷಕ ಕಾಯ್ಕೊಂಡಿತ್ತು, ಇರು ಮಾಡ್ತೀನಿ ನಿನ್ ವಂಶನ. ಈಗ ಕೆಲವ್ರು ಶಾಪ ಹಾಕಿದ್ರೆ ಅದೇನೆ ಒಬ್ರಿಗೆ ಹಾಕಲ್ಲ, ನಿನ್ ವಂಶ ನಿರ್ವಂಶ ಆಗ್ಲಿ, ನಿನ್ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಹಾಳಾಗೋಗ್ಲಿ, ಅವರೆಲ್ಲ ನಾಶ ಆಗೋಗ್ಲಿ, ಅವರೆಲ್ಲ ಸುಖವಾಗಿರದೇ ಇರ್ಲಿ, ಹಿಂಗೇನೇನೇನೋ ಶಾಪ ಕೊಟ್ಟಿರ್ತಾರೆ ಎಷ್ಟೋ ಜನ್ಮಗಳಿಂದ. ಯು ನೆವರ್ ನೋ. ಆಮೇಲೆ ನಾವ್ ಯಾವ್ದೋ ಗೊತ್ತಿಲ್ಲದೆ ಹಾವನ್ನ ಸಾಯಿಸಿದ್ದಾಗ್ಲೂ ಎಷ್ಟೋ ಹಾವುಗಳು ಶಾಪ ಹಾಕಿರುತ್ತವೆ. ಸೊ ಇದು ತಕ್ಷಕ ಕಾಯ್ಕೊಂಡಿದ್ಬಿಟ್ಟು ಬಂದು ಅವನಿಗೆ ಇದ್ ಮಾಡುತ್ತೆ, ಕಚ್ಬಿಟ್ಟು ಸಾಯಿಸ್ಬಿಡುತ್ತೆ. ಸೊ ಅವಾಗ ಅವ್ನ್ ರಿಯಲೈಸು ಮಾಡ್ಕೋತಾನೆ, ನಾನು ಯಾಕೆ ಹೋಗ್ಬಿಟ್ಟು ಆ ರೀತಿ ತಪಸ್ ಮಾಡ್ತಿರೋ ಸ್ವಾಮಿಗಳನ್ನ ಭಗ್ನ ಮಾಡಕ್ ಹೋದೆ, ನಾನು ಯಾಕೆ ಹಿಂಗ್ ಮಾಡ್ದೆ ಅಂದಾಗ ಆ ಭ್ರಮೆಗೆ ಒಳಗಾಗ್ತಾನೆ, ರಾಹು ಭ್ರಮೆಗೆ ಒಳಗಾಗದಾಗ. ಸೊ ಆಮೇಲೆ ಅದನ್ನ ಅದು ಅವನ ಮಗನಿಗೆ ಗೊತ್ತಾಗತ್ತೆ.
ಪರೀಕ್ಷಿತನ ಮಗನ್ಗೆ ಗೊತ್ತಾಗ ಜನ್ಮೇಜಯನ್ಗೆ, ನಮ್ಮಪ್ಪ ಏನೂ ತಪ್ಪು ಮಾಡ್ಲಿಲ್ಲ, ಆದ್ರೂ ನೀನ್ ನಮ್ಮ ಅಪ್ಪಂಗೆ ಈ ರೀತಿ ಶಿಕ್ಷೆ ಕೊಡಕ್ ಹೋಗ್ತಾ ಇದೀಯಾ, ಅವ್ರೇನ್ ಎಬ್ಸಿದ್ರು ನೀರ್ ಕೇಳಕ್ ಹೋದ್ರು, ಅದ್ರಲ್ಲಿ ಏನಿದೆ ತಪ್ಪು, ಹಾವು ಹಾಕಿದ್ರು ಅಂದ್ರೆ ಅದಕ್ಕೆ ಯಾಕೆ ನೀವ್ ಈ ರೀತಿ ಶಾಪ ಕೊಡ್ತೀರಾ, ನಮ್ಮಪ್ಪ ಸತ್ತೇ ಹೋದ್ರಲ್ಲ ಅನ್ಬಿಟ್ಟು ಇವನೇನ್ ಮಾಡ್ತಾನೆ, ಭೂಮಿ ಮೇಲೆ ಅತೀ ದೊಡ್ಡ ಯಾಗವನ್ನ ಮಾಡ್ತಾನೆ, ಸರ್ಪಯಾಗವನ್ನ. ಸೊ ಅತಿ ದೊಡ್ಡ ಸರ್ಪಯಾಗ ಹೆಂಗೆ ಅಂತ ಹೇಳಿದ್ರೆ ಎಲ್ಲಾ ಲೋಕಗಳಲ್ಲಿರೋ ಹಾವುಗಳು ಕೂಡ ಅಗ್ನಿಲ್ ಬಂದು ಬೀಳ್ಬೇಕು. ಸೊ ಆ ಅಗ್ನಿಲ್ ಬಂದು ಬೀಳೋ ಅಂತ ಯಾಗನ ಮಾಡಿದಾಗ ಎಲ್ಲಾ ಹಾವುಗಳು ಬಂದು 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 ಬಿದೋಗುತ್ತೆ. ಅಲ್ಲಿ ಕದ್ರು ಶಾಪ ಕೊಟ್ಟಿದ್ಲಲ್ಲ ಇನಿಷಿಯಲಿ, ನೀವ್ ಯಾರ್ ಬಾಲ ಆಗಿ ಹೋಗಲ್ವೋ ಕಪ್ಪು ಬಾಲ, ಅವನು ಯಾಗ ಮಾಡ್ತಾನೆ, ಅಲ್ಲಿ ಹೋಗಿ ಬಿದ್ದು ಸಾಯ್ರಿ ಅಂತ ಬೈದ್ಬಿಟ್ಟಿರ್ತಾಳೆ. ಸೊ ಅದು ಇಲ್ಲಿ ಬಂದಿರುತ್ತೆ. ಆಮೇಲೆ ಏನಾಗತ್ತೆ ಅಂತ ಹೇಳಿದ್ರೆ, ಈ ಯಾಗನ ನಿಲ್ಲಿಸದೆ ಹೋದ್ರೆ ಭೂಮಿ ಬ್ಯಾಲೆನ್ಸು ಮತ್ತೆ ಇಡೀ ಪ್ರಕೃತಿಯ ಬ್ಯಾಲೆನ್ಸು ತೊಂದರೆ ಆಗತ್ತೆ ಅಂತ ಹೇಳ್ಬಿಟ್ಟು ಬ್ರಹ್ಮದೇವ ಆಸ್ತಿಕ ಅನ್ನೋ ಇನ್ನೊಂದು ಹಾವುಗೆ ಬುದ್ಧಿ ಹೇಳಿ, ಅಂದ್ರೆ ದೈವಿಕವಾದ ಹಾವನ್ನ ಇಲ್ಲಿ ಕಳಿಸ್ತಾನೆ ಒಪ್ಪಂದ ಮಾಡಿಸೋದಕ್ಕೆ. ಸೊ ಅದು ಕೂಡ ಒಬ್ರು ಋಷಿ ಮುನಿಗಳೇ, ಹಾವು ಋಷಿ ಮುನಿಗಳು ಅಂದ್ರೆ ತಪಸ್ ಮಾಡುವಂತ ಹಾವು. ಅವ್ರು ಬಂದ್ಬಿಟ್ಟು, ಅಂದ್ರೆ ಅದು ಅರ್ಧ ಮನುಷ್ಯ ಅರ್ಧ ಹಾವು, ಅದು ಬಂದ್ಬಿಟ್ಟು ಇವ್ನಿಗೆ ಜನ್ಮೇಜಯಂಗ್ ಬುದ್ಧಿ ಹೇಳ್ತಾರ, ಅಲ್ಲಪ್ಪ ನಿಮ್ಮ ತಾತ ಹಿಂಗ್ ಮಾಡಿದ್ರು, ನಿಮ್ ತಂದೆ ಹಿಂಗ್ ಮಾಡಿದ್ರು, ನಿಮ್ ಕುಲದಲ್ಲೆಲ್ಲ ಹಿಂಗೆಲ್ಲ ಹಾವು ಮಾಡ್ಕೊಂಡ್ ಬಂದಿದ್ರು, ಅದ್ ಹಾವು ಒಂದ್ ದ್ವೇಷ ಇಟ್ಕೊಂಡಿತ್ತು, ಆ ರೀತಿ ನಿಮ್ಮ ಅಪ್ಪನ್ ಸಾಯಿಸ್ತು, ಈಗ ನೀನು ಹಿಂಗ್ ಮಾಡ್ತಿದ್ಯಾ ಅಂದ್ರೆ ಎಗೇನ್ ದ್ವೇಷ ಹಿಂಗೆ ಸರ್ಕಲ್ ಅಲ್ಲಿ ಹೋಗ್ತಿರುತ್ತೆ, ನೀನ್ ಅದಕ್ ಮಾಡ್ತೀಯ ಅದ್ ನಿನಗ್ ಮಾಡುತ್ತೆ, ನೀನ್ ಅದಕ್ ಮಾಡ್ತೀಯ ಅದ್ ನಿನಗ್ ಮಾಡುತ್ತೆ, ಈ ದ್ವೇಷನ ನೀನ್ ಇಲ್ಲೇ ಕಟ್ ಮಾಡ್ಬೇಕು ಅಂತಂದಾಗ ಅವ್ನ್ ಕೇಳ್ತಾನೆ, ಓಹೋ ನೀವ್ ಹೇಳ್ತಿರೋ ಕತೆ ಎಲ್ಲ ಸರಿ ಅಂತ ಹೆಂಗ್ ಗೊತ್ತು ಅಂತ. ಅವಾಗ ಅವ್ರು ತಿರ್ಗಾ ವೈಶಂಪಾಯನ ನಮ್ಮ ಇವ್ರನ್ನ ಋಷಿ ಮುನಿಗಳನ್ನ ಕರೆಸ್ಬಿಟ್ಟು ಕತೆನ ಹೇಳಿಸ್ತಾರೆ. ಅವಾಗ ಯಾರಿದ್ರು, ಏನಾಯ್ತು, ಅರ್ಜುನ ಹಿಂಗೆಲ್ಲ ಯಾಕೆ ಅಷ್ಟು ಹಾವುಗಳನ್ನ ಮತ್ತೆ ಕಾಡನ್ನ ಸುಟ್ಟಾಕ್ದಾಗ ಎಷ್ಟು ಹಾವುಗಳು ಭಸ್ಮ ಆಗೋದ್ವು, ಮತ್ತೆ ಅವ್ರೆಷ್ಟು ದ್ವೇಷ ಇಟ್ಕೊಂಡಿದ್ದು ಇವಾಗ ಹಿಂಗಾಯ್ತು ಅಂದಾಗ ಇವನ್ ಬುದ್ಧಿ ಬಂದು ಅವತ್ತು ನಿಲ್ಲಿಸ್ತಾನೆ. ಹೌದು, ನಾನ್ ದ್ವೇಷನ ಕಂಟಿನ್ಯೂ ಮಾಡಿದ್ರೆ ತಲತಲಾಂತರಗಳಿಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ನನ್ ಮಕ್ಳು ಅವ್ರ ಮಕ್ಳು ಅಂತ, ನಾನು ಬುದ್ಧಿವಂತನಾಗಿ ಇಲ್ಲಿ ನಿಲ್ಲಿಸ್ಬೇಕು ಅನ್ಬಿಟ್ಟು ಕ್ಷಮೆ ಕೇಳ್ಕೊಂಡು ನಿಲ್ಲಿಸ್ತಾನೆ. ಆ ನಿಲ್ಸಿದ ದಿನಾನೇ ನಾಗರ ಪಂಚಮಿ. ಹಾವುಗಳೆಲ್ಲ ಪಾಪ ಖುಷಿಯಾಗಿ ಹೋಗುತ್ತೆ. ಅಂದ್ರೆ ಹಾವು ಸಂಕುಲನೇ ಹೊರಟೋಗ್ತಿತ್ತಲ್ಲ, ಅವನ್ ಅಷ್ಟು ಕಠೋರವಾದ ತಪಸ್ಸು ನಮ್ಮ ಯಜ್ಞಯಾಗನ ಮಾಡಕ್ ಶುರು ಮಾಡ್ಬಿಟ್ಟಿದ್ರು. ಮತ್ತೆ ಇನ್ನೊಂದೇನೋ ಒಂದು ಜಾನಪದ ಕತೆ ಕೂಡ ಇದೆ. ಒಂದು ಅಣ್ಣ ತಂಗಿ, ಅಣ್ಣ ತೋಟದಲ್ಲೇನೋ ಉಳುಮೆ ಮಾಡ್ತಿರ್ತಾನೆ, ಆಗ ಹಾವು ಕಚ್ಬಿಡತ್ತೆ, ಅವತ್ತು ತಂಗಿ ಬಂದು ಹಾವಿಗೆ ಪ್ರೇ ಮಾಡಿದ್ರು ಅಂತಾನೆ ಏನೋ. ಹೌದು, ಅದಕ್ಕೆ ಅಣ್ಣ ತಂಗಿಗೂ ಮನೇಲಿ ಕರೆದು ಅಣ್ಣನ್ಗೆ ಅವಳು ಇದ್ ಮಾಡ್ತಾಳಲ್ಲ, ಪೂಜೆ ಮಾಡ್ತಾಳೆ ನಾಗರ ಪಂಚಮಿದು. ಅದು ತುಂಬಾ ಇನ್ನೊಂದು ಪುರಾಣಗಳ ಕಥೆಗಳು ಎಲ್ಲ ಇದೆ. ಅಂದ್ರೆ ಹಾವನ್ನೇ ಅಣ್ಣನಾಗ್ ಬಾ ಅಂತಾನು ಅವಳು ಕೇಳ್ಕೊಳ್ತಾಳೆ. ಈಗ ನಾಗ ಶಾಪ ಅಂದ್ರೆ ಏನು? ಅಂದ್ರೆ ಈಗ ಹಾವುಗಳು ಕೊಡ್ತಕ್ಕಂಥ ಶಾಪ ನಿಜವಾಗ್ಲೂ ಅದು ನಿಜ ಆಗತ್ತಾ? ಈಗ ಅಂತಾರಲ್ಲ, ಈಗ ಹಾವಿನ ದ್ವೇಷ 12 ವರ್ಷ, ಅಂದ್ರೆ ಈಗ ಹಾವಿನ ಶಾಪ ಕೂಡ ತಟ್ಟುತ್ತಾ ಒಬ್ಬ ಮನುಷ್ಯನಿಗೆ? ಆಕ್ಚುಲಿ ನಾಗ ಶಾಪ, ನಾಗ ಕೋಪ, ನಾಗ ದ್ವೇಷ ಇದೆಲ್ಲ ಏನಂದ್ರೆ, ಇಷ್ಟೊತ್ತು ಕತೆ ಹೇಳ್ಕೊಂಬಂದಂಗೆ ಒಂದು ಜನ್ಮದಿಂದ ಬಂದಿರುತ್ತೆ ಅಂತ ಹೇಳಕ್ಕಾಗಲ್ಲ. ಅಯ್ಯೋ ನಾನು ಯಾವ್ದು ಹಾವೇ ಸಾಯಿಸಿಲ್ವಲ್ಲ, ಅದೆಂಗೆ ನನಗ್ ಬರುತ್ತೆ ಅಂತ ನಾವ ಅನ್ಕೋಬಹುದು. ಅದು ಹಾವು ನಾವೇ ಸಾಯಿಸ್ಬೇಕು, ನಾವೇ ಕಷ್ಟ ಕೊಡ್ಬೇಕು ಅಂತಿಲ್ಲ. ಎಷ್ಟೋ ಜನ್ಮಗಳ ಹಿಂದಿಂದ ಕೂಡ ನಾವು ಸಾಯಿಸ್ಕೊಂಬಂದಿರ್ಬೋದು. ಇದ್ರಲ್ಲಿ ಇನ್ನೊಂದು ನಾವು ಮಹಾಭಾರತದ ಇನ್ನೊಂದು ಕತೆ, ಭೀಷ್ಮ ಪಿತಾಮಹ ಅಷ್ಟೊಂದು ಬಾಣಗಳ ಮೇಲೆ ಮಲಗಿದ್ದಾಗ್ಲೂ ಕೂಡ ಅವ್ರು ಅದನ್ನ ಕೇಳ್ತಾರೆ, ಕೃಷ್ಣ ಪರಮಾತ್ಮ ನನ್ನ ಒಂದೇ ಸತಿಗೆ ಸಾಯಿಸಬಹುದಿತ್ತಲ್ಲ, ಏನಕ್ ನನ್ನ ಇಷ್ಟು ದಿನ ನಾನು ಇದ್ರ ಮೇಲೆ ನರಳಿ ಸಾಯ್ಬೇಕಾ, ಆ ರೀತಿ ಮೃತ್ಯುನ ಪಡ್ಕೋಬೇಕಾ ಅಂದಾಗ ಅಲ್ಲೂ ಒಂದ್ ಕತೆ ಇದೆ. ಅಂದ್ರೆ ಅವ್ರು 3 ಜನ್ಮದ ಹಿಂದೆ ಒಂದು ರಥದಲ್ಲಿ ಹೋಗ್ಬೇಕಾದ್ರೆ ಆ ರಥಕ್ಕೆ ಒಂದು ಸರ್ಪ ಅಡ್ಡ ಬರುತ್ತೆ. ಅದನ್ನ ಅವರು ಪಾಪ ಬಿಸಾಕೋದಿಲ್ಲ. ಅವ್ರೇನೇ ಹೇಳ್ತಾರೆ, ಈ ರಥ ಓಡಿಸ್ತಾ ಇದ್ದವನ್ಗೆ ನೀನ್ ತಗೊಂಡೋಗ್ಬಿಟ್ಟು ಕಾಡಲ್ಲಿ ಬಿಟ್ಬಿಟ್ ಬಾ ಅಂತ ಹೇಳ್ತಾರೆ ಸರ್ಪನ. ಇವನೇನ್ ಮಾಡ್ತಾನೆ, ರಥ ಓಡಿಸ್ತಾ ಇರೋನು ತಗೊಂಡ್ ಹೋಗ್ಬಿಟ್ಟು ದೂರ ಬಿಸಾಕ್ತಾನೆ. ಅದೆಲ್ಲ ಮುಳ್ಳುಗಳ ಮೇಲೆ ಬಿದೋಗ್ಬಿಟ್ಟು ಸರ್ಪ ಪಾಪ ಚುಚ್ಕೊಂಡ್ಬಿಟ್ಟು ಮುಳ್ಳಿಗೆ ಅದು ಸಾಯೋ ತನಕ ನರಳಿ ಅದೊಂದು ಶಾಪ ಹಾಕತ್ತೆ. ನನ್ನನ್ ಯಾರು ಈ ರೀತಿ ಬಿಸಾಕು ಅಂತ ಹೇಳಿದ್ರೋ, ಯಾರು ಈ ರೀತಿ ನನಗ್ ಸಾವು ಕೊಟ್ಟಿದಾರೋ ಅವ್ರಿಗೂ ಕೂಡ ಇದೇ ರೀತಿ ಸಾವು ಬರ್ಲಿ ಅಂತ 3 ಜನ್ಮಗಳ ಹಿಂದೆ ಹೇಳಿರುತ್ತೆ ನೋಡಿ. ಅದೇ ಸಾವು ಭೀಷ್ಮ ಪಿತಾಮಹಗೆ ಆಮೇಲೆ ಅದೇ ರೀತಿ ಬಂತು. ಅದೇ ರೀತಿ ಒಂದೇ ಸತಿ ಸಾಯಬಹುದಾದಂತ ಸಿಚುವೇಶನ್ ಅಲ್ಲಿ ಅಷ್ಟು ದಿನ ಅವರು ಬಾಣಗಳ ಮೇಲೆ ಮಲ್ಕೊಂಡು ಸಾಯೋ ಅಂತ ಪರಿಸ್ಥಿತಿ ಬಂತು. ಹಾಗಾಗಿ ಹಾವುದೇನು ಅಂತ ಹೇಳಿದ್ರೆ, ಹಾವುದಾಗ್ಲಿ, ಸರ್ಪ ಆಗಿರ್ಲಿ, ನಾಗ ಆಗಿರ್ಲಿ, ಯಾವುದೇ ಆಗಿರ್ಲಿ, ಇವಾಗ ಕೆಟ್ಟ ಹಾವುಗಳು ನಿಮಗ್ ಶಾಪ ಹಾಕಿದ್ರಂತೂ ಅದು ಕ್ಷಮಿಸೋದು ಇಲ್ಲ. ಆಮೇಲೆ ಮನುಷ್ಯನಲ್ಲಿ ತುಂಬಾ ಅಸೂಯೆ ಬುದ್ಧಿ, ಕೆಟ್ಟ ಬುದ್ಧಿ, ಅವ್ರದ್ದು ನಾನು ಕಿತ್ಕೋಬೇಕು, ಇವ್ರದ್ದು ನಾನು ಕಿತ್ಕೋಬೇಕು, ಆಮೇಲೆ ಹೊಟ್ಟೆ ಕಿಚ್ಚು ಒಳಗಡೆನೆ ಹೊಟ್ಟೆ ಕಿಚ್ಚು ಪಟ್ಟು ನೊಂದ್ಕೋತಾರಲ್ಲ, ಅದು ಕೆಟ್ಟ ಹಾವುಗಳ ಶಾಪ.
ಅದು ಕೂಡ ಶಾಪನೇ ಆಕ್ಚುಲಿ. ಇದನ್ನೆಲ್ಲ ಹೋಗ್ಲಾಡಿಸ್ಕೊಂಡು ನೀವು ದೈವಿಕತ್ವಕ್ಕೆ ಹೋಗ್ಬೇಕು ಅಂತಂದಾಗ ನಮ್ಗೆ ಈ ಜನ್ಮದಲ್ಲೇ ಹಾವು ಶಾಪ ಕೋಪ ಮತ್ತೆ ದ್ವೇಷ ತೋರಿಸಿರುತ್ತೆ ಅಂತಲ್ಲ, ಎಷ್ಟೋ ಜನ್ಮದಿಂದ ಬಂದಿರುತ್ತೆ. ಇನ್ನೊಂದೇನು ಅಂದ್ರೆ ನಮ್ಮ ಕುಟುಂಬಕ್ಕೆ ಕೂಡ ನಮಗ್ ಶಾಪ ಬಂದಿರಬಹುದು. ಅನೇಕ ಸಲ ಹಾವುಗಳು ಕುಟುಂಬಕ್ಕೆ ಶಾಪ ಹಾಕಿರುತ್ತೆ. ಯಾವಾಗ ಈಗ ಪ್ರೆಗ್ನೆಂಟ್ ಹಾವುಗಳನ್ನ ಸಾಯಿಸಿದಾಗ ಅಥವಾ ಯಾರೋ ತೊಂದರೆ ಕೊಟ್ಟಿದ್ದಾಗ, ಹಳೆ ಕಾಲದಲ್ಲೆಲ್ಲ ಭೂಮಿ ಉಳ್ತಾ ಇರ್ಬೇಕಾದ್ರೆ ತಾತಂದ್ರು ಮುತ್ತಾತಂದ್ರು ಅವರೆಲ್ಲ ಹಾವುಗಳನ್ನ ಸತ್ತೋಗಿದ್ದಾಗ ಗೊತ್ತೋ ಗೊತ್ತಿಲ್ಲದೆ ಕೂಡ ಪಾಪ ಮಾಡಿರ್ಬೋದು, ಅವ್ರೇನ್ ಬೇಕು ಅಂತ ಮಾಡಿರಲ್ಲ. ಆಮೇಲೆ ಕೆಲವು ಸಲ ಅದು ಮನೆಗೆ ಬಂದ್ಬಿಟ್ಟಿರುತ್ತೆ ಹಾವು ಅಂತಾನು, ಹೊಡೆದಾಕಿ ಕೂಡ ಸಾಯಿಸಿರ್ತಾರೆ. ಈಗ ನಮ್ಮ ಮನೆಗಳಲ್ಲೇ ಆ ರೀತಿ ಹೊಡೆದಾಕಿ ಸಾಯಿಸಿ ಆಮೇಲೆ ಅದಕ್ಕೆ ಕಾರ್ಯ ಮಾಡಿದ್ರು, ತಿಥಿ ಮಾಡಿದ್ರು, ಶ್ರಾದ್ದ ಅದೆಲ್ಲ ಮಾಡಿದ್ರು ಏನಾಗಿರುತ್ತೆ ಗೊತ್ತಾ, ನಾವು ಪರಿಪೂರ್ಣವಾಗಿ ಅದನ್ನ ಶ್ರದ್ಧಾ ಭಕ್ತಿಯಿಂದ ವೈದಿಕ ಧರ್ಮದ ಪ್ರಕಾರ ಆಚರಿಸಿಲ್ಲ ಅಂತ ಹೇಳಿದಾಗ ಆ ಹಾವುಗಳಿಗೆ ಮುಕ್ತಿ ಸಿಕ್ಕಿರಲ್ಲ. ಮುಕ್ತಿ ಅಂದ್ರೆ ಮುಂದಿನ ಜನ್ಮಕ್ಕೆ ಹೋಗಕ್ಕೆ, ಪರಮ ಮುಕ್ತಿ ಅಂತಲ್ಲ, ಮುಂದಿನ ಜನ್ಮಕ್ಕೆ ಹೋಗೋದಕ್ಕೆ ಅದಕ್ಕೆ ಒಂದು ಅಂತ್ಯಕ್ರಿಯೆಯನ್ನ ನಾವು ಮಾಡಿಲ್ಲ ಅಂತ ಹೇಳಿದಾಗ ಏನಾಗುತ್ತೆ ಗೊತ್ತೋ, ಅದು ಅತಂತ್ರವಾಗಿ ಎಲ್ಲೋ ಮಧ್ಯ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ನೀವು ಗಮನಿಸಿ, ಬೇಕಾದ್ರೆ ನಮ್ಗೆ ಹಾವಿನ ಶಾಪ ದ್ವೇಷ ಮತ್ ಕೋಪ ಎಲ್ಲ ಇದ್ದಾಗ ನಿಮ್ಗೆ ಕನ್ಸಲ್ ಬಂದು ಕೆಲವು ಸತಿ ಜ್ಞಾಪ್ಸತ್ತದು. ಅಂದ್ರೆ ಏನಕ್ ಬರ್ತಿದೆ ಅಪ್ಪ ಇದು ಇಷ್ಟು ಸತಿ ಹಾವು ಅಂತ ನಾವ್ ಯೋಚಿಸ್ತಾ ಹೋದಾಗ ನೀವ್ ಯಾವ್ದೋ ಒಂದು ಅಂತ್ಯಕ್ರಿಯೆ ಮಾಡಿಲ್ಲ ಅಥವಾ ಅದಕ್ಕೆ ಕಾರ್ಯ ಮಾಡಿಲ್ಲ ಅಂತ ಅನ್ನೋದನ್ನ ಅದೇ ಸೂಚನೆ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಇದ್ರ ಶಾಪ ನಿಮ್ಗೆ ಕ್ಯಾರಿ ಫಾರ್ವರ್ಡ್ ಆಗಿ ಬಂದೇ ಇರುತ್ತೆ ಎಷ್ಟೋ ಜನ್ಮಗಳಿಂದ. ಹಾವುಗಳು ಕನಸಲ್ಲಿ ಬಂದ್ರೆ ಏನರ್ಥ ಅದು? ಅಂದ್ರೆ ಒಬ್ಬೊಬ್ರಿಗೆ ಹಾವು ಕಚ್ದಂಗೆ, ಅಥವಾ ಇನ್ ಕೆಲವರು ಏನೋ ಹಾವು ಸುತ್ತ ಹಾಕೊಂಡಂಗೆ, ಕೆಲವೊಂದ್ಸಾರಿ ಬರೀ ಮುಖ ತೋರ್ಸ್ ಓಡ್ಬೋದಂಗೆ, ಏನೇನೋ ಡಿಫ್ರೆಂಟ್ ಕೆಲವ್ರ ಮೈ ಮೇಲೆ ಓಡಾಡ್ದಂಗೆಲ್ಲ ಈಗ ವಿಚಿತ್ರವಾದಂಥ ಕನಸುಗಳು ಬರುತ್ತೆ ಈ ಹಾವಿಗೆ ಸಂಬಂಧಪಟ್ಟಂಗೆ. ಈಗ ಹಾವುಗಳು ಕನಸಲ್ಲಿ ಬಂದ್ರೆ ಅದರ ಅರ್ಥ ಏನು? ಅನೇಕ ಸಲ ನಮ್ಗಳಿಗೆಲ್ಲ ಚಿಕ್ಕ ವಯಸ್ಸಿಂದ ಗೊತ್ತೋ ಗೊತ್ತಿಲ್ದೇನೋ ಹಾವುಗಳು ತುಂಬಾ, ಕೆಲವ್ರಿಗೆ ಕನ್ಸಲ್ಲೂ ಬರುತ್ತೆ, ಕೆಲವ್ರಿಗೆ ನಾವಿಲ್ಲಿ ಕೂತಿದ್ದಾಗ ಇಲ್ಲೆಲ್ಲಾನೇ ಕಾಣಿಸ್ಕೊಳತ್ತೆ ಅಂದ್ರೆ ನಾವು ಜನ ಅನ್ಕೊಂಡ್ಬಿಡ್ತೀವಿ ನಿನ್ ಭ್ರಮೆ ಕಾಣಿಸ್ತಾ ಇದೆ ಹಾವು ಅಂತ. ಯಾಕೆ, ನಾಯಿನೂ ಕಾಣಿಸ್ಬೋದು, ಗೂಬೆನೂ ಕಾಣಿಸ್ಬೋದು, ಇಲಿನೂ ಕಾಣಿಸ್ಬೋದು, ಆದ್ರೆ ಹಾವೇ ಯಾಕೆ ನಿಮ್ಮ ಭ್ರಮೇಲೂ ಕೂಡ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಬಂದು ಕಾಣಿಸ್ಕೊಳತ್ತೆ ಅಂದ್ರೆ ಅದೇನೋ ಒಂದು ಸೂಚನೆಯನ್ನ ಕೊಡ್ತಿರುತ್ತೆ ನಿಮ್ಗೆ. ನೀನು ನನ್ನ ಅಂತ್ಯಕ್ರಿಯೆನ್ ಮಾಡಿಲ್ಲ, ಅಥವಾ ನಿಮ್ ತಾತ ಅಂತ್ಯಕ್ರಿಯೆ ಮಾಡಲ್ಲ, ನಿಮ್ ತಂದೆಯವ್ರು ಮಾಡಿಲ್ಲ, ಅಥವಾ ನಿಮ್ ಕುಟುಂಬದಲ್ಲಿ ಈ ರೀತಿ ಇಷ್ಟೊಂದು ಹಾವುಗಳನ್ನ ಎಷ್ಟೋ ಜನ್ಮಗಳಿಂದ ಸಾಯಿಸಿದ್ದಾರೆ, ನೋವು ಕೊಟ್ಟಿದ್ದಾರೆ. ಅಥವಾ ಇವಾಗ ನಾವು ಸರ್ಪ ಸಂಸ್ಕಾರ ಮಾಡಕ್ ಹೋದಾಗ ತಂದೆ ಹಾವನ್ನ ದಹನಕ್ಕೆ ಹಾಕ್ಬಿಟ್ಟು ತಾಯಿ ಹಾವು ಮತ್ತೆ ಮೊಟ್ಟೆಗಳನ್ನ ಒಂದ್ ಮರದ ಕೆಳಗಡೆ ಬಿಡೋ ಹಾಗೆ ಸಿಂಬಾಲಿಕ್ ಆಗಿ ಮಾಡಿಸ್ತಾರೆ. ಹಿಟ್ಟಿನಲ್ಲಿ ಹಾವು ಮಾಡಿಸ್ಬಿಟ್ಟು, ಗೋಧಿ ಹಿಟ್ಟಲ್ಲಿ ಅಕ್ಕಿ ಹಿಟ್ಟಲ್ಲಿ. ಸೊ ಆವಾಗ ಗೊತ್ತಾಗತ್ತೆ ನಿಜವಾಗ್ಲೂ ನಾವ್ ಎಷ್ಟೋ ಜನ್ಮಗಳ ಹಿಂದೆ ಅಥವಾ ನಮ್ಮ ಮನೇಲಿ ಯಾರೋ ಕುಟುಂಬಸ್ಥರು ಈ ರೀತಿ ಹಾವಿಗೆ ತೊಂದರೆ ಕೊಟ್ಟಿದ್ದಾಗ ಅಮ್ಮ ಹಾವು ಮತ್ತೆ ಮೊಟ್ಟೆಲಿರೋ ಮರಿ ಹಾವುಗಳು ಅಪ್ಪ ಸತ್ತೋದ್ರು ಅಂತಾನು ಶಾಪ ಹಾಕಿರ್ತಾರೆ. ಸೊ ಆ ರೀತಿ ಯಾವ ರೀತಿ ಶಾಪ ಬೇಕಾದ್ರೂ ಬಂದಿರಬಹುದು. ಅದೇನ್ ಮಾಡತ್ತೆ ಪಾಪ, ಬಂದ್ ಬಾಯಿ ಇಲ್ಲ ಹೇಳ್ಕೊಳ್ಳೋದಕ್ಕೆ. ಬಟ್ ಹಾವುಗಳಿಗೆ ಎಷ್ಟು ಪವರ್ ಅಂದ್ರೆ ಎನರ್ಜಿ ಅಂದ್ರೆ, ಹಾವನ್ನ ಅದಕ್ಕೆ ದೈವಿಕವಾಗಿ ನಾವು ಕನೆಕ್ಟ್ ಮಾಡ್ಕೊಳ್ಳೋದು. ಅದು ನಿಮ್ ಕನ್ಸಲ್ ಬಂದು ನಿಮ್ಗೆ ಜ್ಞಾಪಿಸುತ್ತೆ, ನೀನ್ ನಂದು ಯಾವ್ದೋ ಒಂದು ಕಾರ್ಯ ಮಾಡಿಲ್ಲ, ಮುಗ್ಸು ಅಂತ ಹೇಳ್ಬಿಟ್ಟು. ನಾವೇನ್ ಮಾಡ್ತೀವಿ, ಅಯ್ಯೋ ಕನ್ಸಲ್ ಹಾವು ಬಂತು ಬಿಡು, ಕನ್ಸಲ್ ಹಾವು ಬಂದ್ರೆ ಏನು ಅಂತ ಸುಮ್ನೆ ಗೂಗಲ್ ಸರ್ಚ್ ಮಾಡ್ಕೊಂಡ್ಬಿಡ್ತೀವಿ, ಅಥವಾ ಓದ್ತೀವಿ, ಅಥವಾ ಹಿರಿಯರನ್ನ ಕೇಳ್ತೀವಿ. ಈಗ ಹಾವು ಬಂದ್ ಕಚ್ಚಿದ್ರೆ ಏನು, ಹೆಡೆ ಎತ್ತಿದ್ರೆ ಏನು ಅಂತೆಲ್ಲ. ಆಕ್ಚುಲಿ ಹೆಡೆ ಎತ್ತಿದ್ರೆ ನಿಮ್ಗೆ ಎಲ್ಲಾ ರೀತಿ ಸುಖ ವೈಭೋಗಗಳನ್ನ ಕೊಡ್ತೀನಿ ಅಂತ ಒಂದು ಸಿಂಬಾಲಿಕ್ ಆಗಿ ಅದು ಆಶೀರ್ವಾದ ಮಾಡತ್ತೆ ಅನ್ನೋದು. ಅದೇ ಹಾವು ನಿಮ್ಗೆ ಕಚ್ತಾ ಇದೆ ಅಂತಂದ್ರೂ ಕೆಲವು ಸತಿ ಅದು ಕಪ್ಪು ಹಾವ, ಹಸಿರು ಹಾವ, ಬಿಳಿ ಹಾವ ಅಂತ ಅನ್ನೋದನ್ನೆಲ್ಲ ನಾವು ಚೆಕ್ ಮಾಡ್ಕೊಳ್ತೀವಿ. ಇನ್ನೊಂದ್ ಸತಿ ಏನ್ ಮಾಡುತ್ತೆ ಗೊತ್ತಾ, ಹಾವು ನೀವೆಲ್ಲೋ ಹೋಗ್ತಾ ಇರ್ತೀರ, ನಿಮ್ಮನ್ನ ಅಟ್ಟಿಸ್ಕೊಂಡ್ ಬರುತ್ತೆ, ನಿಮ್ ಕಾಲಿಗೆ ಸುತ್ತಾಕೊಂಡ್ಬಿಟ್ಟಿರುತ್ತೆ, ಅಥವಾ ಇಲ್ಲಿ ಮೇಲಿಂದ ನೇತಾಕೊಂಡು ಹಿಂಗೆಲ್ಲಾ ಕಾಣಿಸ್ಕೊಳತ್ತೆ. ಮತ್ತೆ ನೀವು ಮಧ್ಯರಾತ್ರಿ ಎದ್ದಾಗ್ಲೂ ಕೂಡ ಕೆಲವು ಸತಿ ಹಾವಿದೆ ಅಂತ ನಿಮ್ಗೆ ಭಯ ಆಗಕ್ ಶುರು ಆಗತ್ತೆ. ಈ ರೀತಿಯಲ್ಲಿ ಅದು ಅಷ್ಟು ಏನು ಅಂದ್ರೆ ಅದ್ರ ಎನರ್ಜಿ ನಿಮ್ಮ ಮೈಂಡು, ಸಬ್ ಕಾನ್ಶಿಯಸ್ ಮೈಂಡು ಮತ್ತೆ ನಿಮ್ಗೆ ಭ್ರಮೇಲೂ ಕೂಡ ಗೋಚರಿಸ್ತಾ ಇದೆ ಅಂದ್ರೆ ನಿಜವಾಗ್ಲೂ ಇದು ನೀವ್ ಅದಕ್ಕೆ ಸರ್ಪ ಸಂಸ್ಕಾರ ಮಾಡಿಸ್ಲೇಬೇಕು ಅನ್ನೋ ಸೂಚನೆನ ಅದು ಕೊಡ್ತಿದೆ ಅಂತ ದಯವಿಟ್ಟು ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಕೆಲವ್ರು ಏನಾಗಿರುತ್ತೆ, ಜಾತಕ ತೋರಿಸ್ದಾಗ್ಲೇನೆ ಜಾತಕದಲ್ಲಿ ಹೇಳಿರ್ತಾರೆ ನಿಮ್ಗೆ ಕುಜದೋಷ ಇದೆ, ಮದ್ವೆಗೆ ಡಿಲೇ ಆಗ್ತಾ ಇದೆ ಅಂದ್ರೆ ಹಾವಿನ ದೋಷ ಇದೆ ಅಂತ, ಅಥವಾ ಕಾಳಸರ್ಪ ದೋಷ ಇದೆ ಅಂತ, ಮತ್ತೆ ರಾಹುಗೂ ಕೇತುಗೂ ಮಧ್ಯ ಎಲ್ಲಾ ಗ್ರಹಗಳು ಸಿಕ್ಕಾಕೊಂಡಿದೆ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಕಾಳಸರ್ಪ ದೋಷನೂ ಇರುತ್ತೆ, ಕಾಳಸರ್ಪ ಯೋಗಾನೂ ಇರುತ್ತೆ. ಹೆಂಗ್ ಸಿಕ್ಕಾಕೊಳತ್ತೆ ಅಂತ, ಕೇತುವಿಂದ ರಾಹುಗೆ ಮಧ್ಯದಲ್ಲಿ ಸಿಕ್ಕಾಕೊಂಡ್ರೆ ನಿಮ್ಗೆ ಅದು ಯೋಗ
ಯೋಗ. ಅದೇ ರಾಹು ಬಾಯಿಂದ ಕೇತು ಬಾಲದಲ್ಲಿ ಸಿಕ್ಕಾಕೊಳ್ಳುತ್ತೆ ಎಲ್ಲಾ ಗ್ರಹಗಳು ಅಂದ್ರೆ ಅದು ದೋಷ. ಸೊ ಇದನ್ನ ನೀವು ತೋರಿಸ್ಕೊಂಡಾಗ ಜಾತಕದಲ್ಲಿ ಅನೇಕ ಜನ ಪಾಪ ಜಾತಕನೂ ತೋರಿಸ್ಕೊಂಡ್ರಲ್ಲ, ಆದ್ರೆ ಹಾವು ಸುಮ್ನೆ ಬಿಡಲ್ಲ. ಇದೇ ರೀತಿ ನಿಮ್ ಕನ್ಸಲ್ ಬರುತ್ತೆ, ಅಥವಾ ನಿಮ್ ಮನೆ ಹತ್ರ ಯಾರೋ ರೋಡಲ್ಲಿ ನೋಡ್ರಿ ಹಾವು ಬಂದಿತ್ತು ಅಂತ ಏನೋ ಒಂದ್ ಹಾವಿನ ವಿಚಾರ ನಿಮ್ ಕಿವಿಗ್ ಬೀಳತ್ತೆ, ಅಥವಾ ನೀವೇ ಹಿಂಗೇನೋ ಸ್ಕ್ರಾಲ್ ಮಾಡಿ ನೋಡ್ತಾ ಇದ್ದಾಗ ಹಾವು ನಿಮಗೆ ಹಾವಿಂದ ಯಾವ್ದೋ ವಿಡಿಯೋ ಕಾಣಿಸ್ಕೊಳುತ್ತೆ. ಸೊ ಹಾವು ಎಲ್ಲಾ ರೀತಿ ಸತತ ಪ್ರಯತ್ನ ಪಡುತ್ತೆ ನಿಮ್ಗೆ ವಿಚಾರ ತಿಳಿಸೋದಕ್ಕೆ, ನಿಮ್ ಮನೇಲಿ ಈ ರೀತಿ ದೋಷ ಆಗಿದೆ, ಹಿಂಗಾಗಿದೆ, ದಯವಿಟ್ಟು ನೀನ್ ಬಂದು ಸರ್ಪ ಸಂಸ್ಕಾರ ಮಾಡು ಅಂತ ಅದು ಪದೇ 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 ತಿಳಿಸ್ಕೊಡತ್ತೆ ಜಿ. ಇದೇ ನಿಮ್ಗೆ ಕನ್ಸಲ್ ಬರೋದು ಕೂಡ ಸಿಂಬಾಲಿಕ್.